ಹರೇ ಶ್ರೀನಿವಾಸ. ಜಯತಿ ಹರೇರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ಜೈತ್ಯಜೋ ಅಖಂಡ ಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹಾರ್ದೋಚ್ಚತಮೋ ನಿಹಂತ. ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ ಜಯತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತಃ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ. ರಾಮಾವತಾರೋ ಹರಿರೀಶ ಚಂದ್ರಮಃ ಜೈತ್ಯ ಸಂಖ್ಯೋರ್ಬಲಾಂಬಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸುಧಾತ್ಮಜ್ಞ ನದೀಭಿರಾಪ್ಯಃ. ಕೃಷ್ಣಾವತಾರೋ ಹರಿರೇಕಸಾಗರಃ ಯದ್ದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೆ ಹರೇ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭಾ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಜ್ಯೇಷ್ಠ ಮಾಸ ಶುಕ್ಲ ಪಕ್ಷ ಗಂಗೋತ್ಪತ್ತಿ ಅಂತ ದಶಹರ ಈ ವಿಶೇಷ 10 ದಿವಸದಲ್ಲಿ ದಿನಾಗಲೂ ಬೆಳಿಗ್ಗೆ ಸ್ನಾನ ಮಾಡುವಾಗ ಅಥವಾ ಸ್ನಾನ ಯಾವಾಗ ಮಾಡ್ತೀವೋ ಬೆಳಗ್ಗೆ ಮಾಡೋದು ಉಚಿತ. ಸ್ನಾನ ಮಾಡುವಾಗ ವಿಶೇಷವಾಗಿ ಗಂಗೆಯ ಜನಕ ತ್ರಿವಿಕ್ರಮರನ್ನ ಸ್ಮರಣೆ ಮಾಡುವ ಮೂಲಕ ಹಾಗೆ ಎಲ್ಲ ಪಾಪಗಳು ಹೋಗತ್ತ. ಅನೇಕ ರೀತಿಯಾದ 10 ರೀತಿಯಾದ ಕಾಯ ವಾಕ್ ಮನಸ್ಸು ಇದೊಂದು ಬರುವಂತ ಪಾಪಗಳೆಲ್ಲ ಹೋಗತ್ತ ಅಂತ ಶಾಸ್ತ್ರ ಹೇಳತ್ತ. ವಿಶೇಷ ದೇವರ ಸ್ಮರಣೆ ಮುಖ್ಯ. ಅಲ್ಲಿನೂ ನೋಡಿ ಅದು ವಿಭೂತಿ ರೂಪವೇ ಆಗತ್ತೆ. ಸೊ ನಾವು ವಿಭೂತಿ ಸಂಧಿಯನ್ನ ನೋಡ್ತಾ ಬಂದಿದ್ದೀವಿ. ಸುಮಾರು 40 ಪದ್ಯಗಳಿದೆ. ಎಲ್ಲ ನಮಗೆ ಸಾಧನೆಗೆ ದೇವರ ಚಿಂತನೆಗೆ ಬೇಕಾದ ಅನೇಕ ವಿಭೂತಿ ರೂಪಗಳನ್ನ, ವಿಭೂತಿ ಮಾತ್ರ ಅಲ್ಲ ಅಲ್ಲಿ ವಿಶೇಷ ಸನ್ನಿಧಾನ ಇರುವಂತ ಒಂದು ವಿಭೂತಿ ರೂಪಗಳನ್ನ ನಮ್ಮ ಚಿಂತನೆಗೆ ಕೊಟ್ಟಿದ್ದಾರೆ. 39th ಪದ್ಯ ನೋಡ್ತಾ ಬಂದಿದ್ದೀವಿ. 39th ಪದ್ಯನೂ ಆಲ್ಮೋಸ್ಟ್ ಆಯ್ತು ನಮ್ಗೆ. ಅಲ್ಲಿ ದಿಕ್ಪಾಲಕರ ಒಂದೊಂದು ದಿಕ್ಕರ ನಾವು ಇದ್ದೀವಿ ಅಂದ್ರೆ ದಿಕ್ಕಿನ ಸಂಬಂಧ ಇದ್ದೇ ಇರತ್ತ. ಒಂದು ವಸ್ತು ಇದ್ರೆ ಅದಕ್ಕೆ ಎಲ್ಲ ಸುತ್ತು ಆಲ್ ಅರೌಂಡ್ ಕಾಂಟ್ಯಾಕ್ಟ್ ವಿತ್ ದ ದಿಕ್ಕು. ಆಲ್ ಅರೌಂಡ್ ಮಾತ್ರ ಅಲ್ಲ, ಅಪ್ ಟಾಪ್ಲಿನೂ ಇದೆ, ಊರ್ಧ್ವ ಇದೆ, ಕೆಳಗೆನೆ ಇದೆ. 8 ದಿಕ್ಕು ಮಾತ್ರ ಅಲ್ಲ, ಊರ್ಧ್ವ ಇದೆ, ಕೆಳಗೆ ಇದೆ, ಅಂಡ್ ಎಲ್ಲ ಕಡೆ ಅವಾಂತರ ದಿಕ್ಕು. ಅವಾಂತರ ಅಂದ್ರೆ ಇನ್ ಬಿಟ್ವೀನ್ ಅಂತ ಒಂದರ್ಥ. ಎಲ್ಲ ಕಡೆನೇ ಇರುವಂತ ಆಕಾಶ, ಸ್ಪೇಸ್ ಅದು ಇದೆ. ಅಲ್ಲಿ ವಿನಾಯಕನನ್ನ ಸ್ಮರಣೆ ಮಾಡ್ತೀವಿ. ಹೀಗೆ ಈ ದಿಕ್ಕುಗಳಲ್ಲಿ ಇರುವಂತ ದಿಕ್ಪಾಲಕರು, ದಿಕ್ಪತಿಗಳು, ದಿಗ್ ನಮಸ್ಕಾರ ಅಂಬೋದು ಪೂಜೆ ಮಾಡೋರು, ಸಂಧ್ಯಾವಂದನೆ ಮಾಡೋರು ಮಾಡ್ತಾರೆ. ನಮಗೆ ಅದನ್ನ ಯಾರಿಗೆ ಅಧಿಕಾರ ಇಲ್ಲವೋ, ಹೆಂಗಸರಿಗೆ ಸಂಧ್ಯಾವಂದನ ಇಲ್ಲ, ಉಪನಯನ ಆಗದೆ ಇರೋರಿಗೆ ಸಂಧ್ಯಾವಂದನಕ್ಕೆ ಅಧಿಕಾರ ಇಲ್ಲ, ಅವ್ರಿಗೇನು ಸ್ಮರಣೆ, ಅವ್ರಿಗೆ ಏನಾದ್ರು ಕೊರೆ ಇತ್ತ ಅಂದ್ರೆ ಇದನ್ನ ಕೊಟ್ಟಿದ್ದಾರೆ. ಬರೀ ನಾವು ಈ ಚಿಂತನೆಯನ್ನ ಬೆಳಿಗ್ಗೆ ಹೇಳುವಾಗ, ಆ ನೆನಪು ಬಂದಾಗ, ಮನೆ ಬಿಟ್ಟು ಹೋಗುವಾಗ, ಅಥವಾ ನಾವು ಸಂಕಲ್ಪ ಮಾಡ್ತೀವಲ್ಲ ಜಪ ಮಾಡುವಾಗ, ಪೂಜೆ ಮಾಡುವಾಗ ಸಂಕಲ್ಪ, ಏನು ಸಂಕಲ್ಪ ನಾವು ಮಾಡೋದು? ಸಂಕಲ್ಪ ಮಾಡಬೇಕು ಅಂದ್ರೆ ಕಾಲಾದೇಶವೇ ಬರುತ್ತಲ್ಲ. ಸಂಕಲ್ಪವಾಗಲೇ ಅದು ಹೇಗಿರುತ್ತೆ? ಒಂದು ಕಾಲ, ದೇಶಗಳ ಅವಯವಗಳು, ಕಾಲದ ಅವಯವಗಳು, ಅದನ್ನ ಇಟ್ಟೇ ಮಾಡ್ತೀವಿ. ಸೊ ಫಸ್ಟ್ ದೇಶ ಅಂದ್ರೆ ರೀಜನ್, ಅಂದ್ರೆ ದೇಶ ಅಂದ್ರೆ ಸ್ಪೇಸ್. ಆ ಸ್ಪೇಸ್ಗೆ ಆಕಾಶ ಅಂತೀವಿ. ಆಕಾಶಕ್ಕೆ ದಿಕ್ಕುಗಳು ಅವಯವಗಳಾಗಿರುತ್ತೆ, ಪಾರ್ಟ್ ಆಗಿರುತ್ತೆ. ಸೊ ಅಲ್ಲಿ ಇರುವಂತ ಯಾವ ದಿಕ್ಕಿನಿಂದನೂ ನಮ್ಗೆ ರಕ್ಷಣೆ ಅಂದ್ರೆ ಏನು? ಟಾಪ್ ಅಂಡ್ ಬಾಟಮ್, ಇನ್ಸೈಡ್ ಔಟ್ಸೈಡ್ ಅಂತ ಸ್ಥೂಲವಾಗಿ ಹೇಳಿದ್ರು ಯಾವ ದಿಕ್ಕಿನಿಂದಲೂ ನಮಗೆ ಒಂದು ಆಪತ್ತು ಬರಬಾರ್ದು, ಕವಚದಂತೆ ರಕ್ಷಣೆ ಬೇಕು. ಸೊ ಅದಕ್ಕೆ ಒಂದು ದಿಕ್ಕು, ಒಂದು 8 ದಿಕ್ಕು, ಆಮೇಲೆ ಮೇಲೆ ಕೆಳಗೆ ಒಳಗೆ ಸೆಂಟರ್ ಎಲ್ಲ ಕಡೆ ಕಂಪ್ಲೀಟ್ ಆಗಿ ನಮ್ಮನ್ನ ಆವರಿಸಿ, ಒಳಗೆ ಹೊರಗೆ, ಒಳಗೇನೂ ದಿಕ್ಕಿದೆ, ಹೃದಯ ಕಮಲದಲ್ಲಿನೂ ದಿಕ್ಕಿಟ್ಟು, ಯಾಕಂದ್ರೆ ಅಷ್ಟದಳ ಕಮಲ ಹಾಕಿದ್ರೆ ಅದು ಒಂದೊಂದು ದಿಕ್ಕಿಗೆ ಒಂದೊಂದು ಅಷ್ಟದಳ, 8 ದಿಕ್ಕಿಗೆ, ಆಮೇಲೆ ಮೇಲೆ ಕೆಳಗೆ ಸೆಂಟರ್, ಇದು ಬಂದೇ ಬರುತ್ತೆ. ಇದು ಹೇಳಿ ಇಲ್ಲಿ ದಿಕ್ಪಾಲಕರನ್ನ ಹೇಳಿದ್ದಾರೆ. ಅದು ನೋಡಿದ್ದೀವಿ. ದಿಕ್ಪಾಲಕರು ನೋಡುವಾಗ ಅಲ್ಲಿ ಯಾವುದನ್ನ ಬಿಟ್ಟಿವಿ ಅಂದ್ರೆ ಬಿಟ್ಟಿಲ್ಲ. ನಾವು ಹೇಳುವಾಗ ಹೇಳ್ತೀವಿ ದಿಕ್ಪಾಲಕರು. ಅದು ಹೇಗೆ? ಬರೀ ಹೆಸರುಗಳು,
ಫಸ್ಟ್ ಸ್ಟಾರ್ಟ್ ಮಾಡುವಾಗ ಬರೀ ಹೆಸರು ಪೂರ್ವ ದಿಕ್ಕು ಅಂದ್ರೆ ಇಂದ್ರನಲ್ಲಿ ಭಗವಂತ ವಿಶೇಷ ರೂಪದಿಂದ ಅಲ್ಲಿ ಕುಳಿತಿದ್ದಾನೆ ಅಂತ ಆ ಚಿಂತನೆಯನ್ನ ನಾವು ಪೂರ್ವ ದಿಕ್ಕಲ್ಲಿ ಮಾಡ್ತೀವಿ ನಾವು. ಸೊ ಪೂರ್ವ ದಿಕ್ಕಲ್ಲಿ ಇಂದ್ರನ ಚಿಂತನೆ ಮಾತ್ರ ಅಲ್ಲ, ಇಂದ್ರ ಅವನ ಇನ್ನು ಒಂದು ಸ್ಟೆಪ್ ಟು ಸ್ಟಾರ್ಟ್ ವಿತ್ ಅವ್ರಿಗೆ ಹೆಸರು ಜೊತೆಯಲ್ಲಿ ಅವರು ಹೇಗಿರ್ತಾರೆ. ಇಂದ್ರದೇವರು ನಮ್ಗೆ ಕಣ್ಣಿಗೆ ಕಾಣಿಸೋದಿಲ್ಲ. ಇಂದ್ರದೇವರಿಗೆ ಹೇಗಿರ್ತಾರೆ ಅಂದ್ರೆ ಅವರ ಪರಿವಾರ ಸಹಿತವಾಗಿ ಎಲ್ಲರೂ ಬರೋದು. ಇಂದ್ರದೇವರು ಅವರು ತನ್ನ ಶಚಿದೇವಿ ಸಹಿತವಾಗಿ ಬರ್ತಾರೆ. ಇಂದ್ರದೇವರು ಯಾರು ಅಂದ್ರೆ ದೇವತೆಗಳು, ಸುರಾಧಿಪತಿ, ಸುರರು. ನಮ್ಗೆ ದೇವತೆಗಳಿಗೆ ಪತಿ. ದೇವತೆಗಳು ಅಂದ್ರೆ 3 ಲೋಕದ ದೇವತೆ, ನಾಟ್ ಪತಿ ಫರ್ ರುದ್ರದೇವರಿಗೆ ಪತಿ ಅಂತಲ್ಲ, 3 ದೇವತೆಗಳಿಗೆ ಪತಿಯಾಗಿ ಇರುವವರು ಅಂತ ಈ ಚಿಂತನೆಯನ್ನ ನಾವು ಮಾಡ್ತೀವಿ. ಅವರು ಅಂದ್ರೆ ಅವರಲ್ಲಿ ಏನಿದ್ದಾರೆ ಅಂದ್ರೆ ನಮ್ಗೆ ನೆನಪು ಬಂದಿಲ್ಲ ಅಂತ ಅಂದ್ಕೊಳ್ಳಿ. ಇಂದ್ರನಲ್ಲಿ ಯಾವ ರೂಪ ಇದೆ, ದೇವರ ವಿಭೂತಿ ರೂಪ ಅಂತ ಹೇಳಿದ್ದಾರಲ್ಲ, ಏನು ರೂಪ ನೆನಪು ಬರದೇ ಇದ್ರೆ ಇಂದ್ರನಲ್ಲಿ ಇಂದ್ರ ರೂಪದಿಂದಲೇ ಇದ್ದಾನೆ, ಇದು ಚಿಂತನೆ ಮಾಡ್ಬೋದು. ಉಪೇಂದ್ರ ಅಂತ ಕೊಡ್ತಾರೆ ನಾವು. ಇಂದ್ರ ಅದಕ್ಕೆ ನೋಡಿ ಇಂದ್ರ ಅಂತಾನೆ. ಈ ಇಂದ್ರನಲ್ಲಿ ನಿಜವಾದ ಇಂದ್ರ ಅಂದ್ರೆ ಐಶ್ವರ್ಯ, ಒಡೆತನ, ಕಂಪ್ಲೀಟ್ ಒಡೆತನ, ನಾಟ್ ಡಿಪೆಂಡಿಂಗ್ ಆನ್ ಎನಿ ಅದರ್ ಪರ್ಸನ್. ಇಂದ್ರ ಯಾರನ್ನ? ಇಂದ್ರ ಅವನ ಗುರು ಆದಂತ ರುದ್ರನನ್ನ ನಂಬಿದ್ದಾನೆ. ಸೊ ಇರ್ಲಕ್ಕೆ ಜಾಗ, ದೇವರು ಎಲ್ಲ ಬೇಕು ಅವನಿಗೆ. ಅವನಲ್ಲಿ ಇರುವಂತ ಭಗವಂತನಿಗೆ ಯಾವುದು ಬೇಕಾಗಿಲ್ಲ, ಅವನು ಸ್ವತಂತ್ರ. ಅಂಥ ರೀತಿಯಿಂದ ಅವನೇ ನಿಜವಾದ ಇಂದ್ರ. ಇಲ್ಲಿ ಅವನ ಹೆಸರು ಉಪೇಂದ್ರ ಅಂತ ಚಿಂತನೆ ಮಾಡ್ತೀವಿ. ಸೊ ಇದು ನಮ್ಗೆ ನೆನಪು ಬಾರದೇ ಇದ್ರೆ ಬರೀ ಇಂದ್ರ ಅಂತಾನೆ ದೇವರ ಅದು ನೆನಪು ಬಂದಿಲ್ಲ ನಮಗೆ ಅಂದ್ರೆ ಪೂರ್ವ ದಿಕ್ಕಿಗೆ ಯಾರು ಇಂದ್ರನ ನೆನಪು ಬಂದಿಲ್ಲ ಅನ್ಕೊಳ್ಳಿ, ಪರವಾಗಿಲ್ಲ. ಟು ಸ್ಟಾರ್ಟ್ ವಿತ್ ಕಿಂಡರ್ ಗಾರ್ಡನರ್ ನಾವು. ಆವಾಗ ಪೂರ್ವ ದಿಕ್ಕಲ್ಲಿ ಒಂದು ದೇವತೆಯನ್ನೇ ಇಟ್ಟಿದೆ. ಪೂರ್ವ ದಿಕ್ಕು ಅಂದ್ರೆ ನಮಗೆ ಗೊತ್ತಲ್ಲವಾ, ಪೂರ್ವ ದಿಕ್ಕು ನಮ್ಗೆ ಮುಂದೆ ಇರೋದು. ಯಾವ ದಿಕ್ಕಲ್ಲಿ ನಾವು ಫೇಸ್ ಮಾಡಿದ್ರು ನಮ್ಗೆ ಮುಂದೆ ಇರೋದೆಲ್ಲ ಪೂರ್ವ ಅಂತ ಮಾಡ್ಕೊಳ್ಳೋದು ಸಂಪ್ರದಾಯ. ಯಾಕಂದ್ರೆ ದಿಕ್ಕು ನಮ್ಗೆ ಕಾಂಪಸ್ ಬೇಕು, ಯಾವ್ದು ಈಸ್ಟ್ ಯಾವ್ದು ವೆಸ್ಟ್ ಏನು ತೊಂದರೆ ಇಲ್ಲ. ನಾವು ಯಾವುದನ್ನ ಫೇಸ್ ಮಾಡ್ತೀವೋ ಅದು ಪೂರ್ವ ಅಂತ ಇಟ್ಕೊಂಡು ಅಲ್ಲಿ ದೇವತೆಗಳಿದ್ದಾರೆ, ಅವರು ಒಳಗೆ ಭಗವಂತ ವಿಶೇಷವಾಗಿದ್ದಾನೆ. ಅದಕ್ಕೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಪದ್ಯಗಳಲ್ಲಿ ಬಂದಾಗ ನೋಡಿ, ಪದ್ಯದಲ್ಲಿ ಪೂರ್ವ ದಕ್ಷಿಣ ಪಶ್ಚಿಮೋತ್ತರ ಪಾರ್ವತೀಪತಿ ಅಗ್ನಿವಾಯು ಸುಶಾರ್ವರೀಚರ ಅದು ನೋಡಿದ್ದೀವಿ. ದಿಕ್ ವಲಯದೊಳು ಹಂಸನಾಮ, ಇದು ಒಂದು ನೆನಪಿಟ್ಕೋಬೇಕು. ಹಂಸನಾಮಕನು ಅಂತ. ಇದು ಏನು ಹಂಸನಾಮಕನು ಅಂತ? ಹಂಸ ಅಂದ್ರೆ ನಮಗೆ ಗೊತ್ತಲ್ಲ, ಹಂಸ ಹೇಗಿರುತ್ತೆ, ಬಿಳಿಯಾಗಿರುತ್ತೆ. ಅದು ನಮಗೆ ಕಲ್ಪನೆಗೆ ನಿಲುಕತ್ತೆ. ಹಂಸ ಅಂದ್ರೆ ಬಿಳಿಯಾಗಿದೆ, ಸುಂದರವಾಗಿದೆ, ಒಂದು ಮಸುಕು ಒಂದು ಇಲ್ಲದಿರುವಂತ ಹಂಸ. ಸೊ ದೇವರ ಗುಣ, ದೋಷರಹಿತನಾದಂತ ಭಗವಂತ ಎಲ್ಲದಲ್ಲಿನೂ ನಿಂತಿದ್ದಾನೆ. ಇದು ಏನು ಅಂದ್ರೆ ಅಖಂಡ ರೂಪ ಅಂತ. ವಿಭೂತಿ ಹೇಗಿದೆ ಅಂದ್ರೆ ದಿಕ್ಕುಗಳು ನಾವು ನೋಡಿದ್ದೀವಿ, ದೇಶ ದಿಕ್ಕು ಎಲ್ಲ ದೇಶದಲ್ಲಿ ಬಂದಾಗ ಸಮಗ್ರವಾಗಿ ಅವನಿರೋದು ಹಂಸನಾಮಕನಾಗಿ ಒಂದು ಕುಲಾಲ ಚಕ್ರ ತಿರುಗಿಸಿದಾಗ ಒಂದೇ ಕಾಣುತ್ತೆ ನೋಡಿ. ಹಾಗೆ ಅವನು ಕಂಪ್ಲೀಟ್ ಆಗಿ ಆವರಿಸಿ ಹಂಸ ರೂಪ ಅಂತ ಅಖಂಡವಾಗಿ ಇರುವವನೇ ಒಂದೊಂದು ದಿಕ್ಕಲ್ಲಿ ವಿಶೇಷವಾಗಿ ಒಂದೊಂದು ಕಾರ್ಯ. ಪೂರ್ವ ದಿಕ್ಕಲ್ಲಿ ಇಂದ್ರ ಅಂತೀವಿ, ನೆನಪು ಬಂದಿಲ್ಲ, ಸರಿ ಪರವಾಗಿಲ್ಲ. ಪೂರ್ವ ದಿಕ್ಕಲ್ಲಿ ಯಾವ ದೇವತೆ ಇದ್ದಾನೋ ಅವನ ಒಳಗೆ ನಿಂತು ಆ ಕಾರ್ಯವನ್ನ ವಿಶೇಷವಾಗಿ ದೇವರು ಈ ಹಂಸನೇ ಮಾಡಿಸ್ತಾನೆ. ಇನ್ನೊಂದು ಸ್ಟೆಪ್ ಇದೆಲ್ಲ ನಮ್ಗೆ ಮೆಮರೈಸ್ ಮಾಡ್ಬೇಕು, ಆಮೇಲೆ ಬರಬೇಕು ಅಂದ್ರೆ ಪೂರ್ವ ದಿಕ್ಕಲ್ಲಿ ಉಪೇಂದ್ರ, ಇದು ಮುಂದೆ ಹೇಳ್ತಾರೆ. ಉಪೇಂದ್ರ ದಿಕ್ ನಮಸ್ಕಾರ ಮಾಡೋರು ಇದು ಅಭ್ಯಾಸದಿಂದ, ಚಿಕ್ಕ ವಯಸ್ಸಿಂದ ಅಭ್ಯಾಸದಿಂದ ದಿಗ್ ನಮಸ್ಕಾರ ಮಾಡೋವಾಗ ಇದು ಗೊತ್ತಾಗುತ್ತೆ. ನಾವು ಮೆಲ್ಲ ಪೂರ್ವ ದಿಕ್ಕಲ್ಲಿ ಉಪೇಂದ್ರ ನಾಮಕನಾಗಿದ್ದಾನೆ, ಪೂರ್ವ ದಿಕ್ಕು ಇಂದ್ರ ಇದ್ದಾನೆ, ಅವನು ಇದು ಪೀಠ ಪೂಜೆ ಮಾಡೋವಾಗಲಿ ನಾವು ಜಸ್ಟ್ ಅಬ್ಸರ್ವ್ ಮಾಡಿದ್ರೆ ನಮ್ಗೆ ಬಂದ್ಬಿಡುತ್ತೆ. ದಿನಾಗ್ಲೂ ಪೀಠ ಪೂಜೆ ಎಲ್ಲ ಮಾಡೋ ಪದ್ಧತಿ ಇದ್ದಾಗ ಅದರ್ವೈಸ್ ನಾವು ದೇವಸ್ಥಾನಗಳಲ್ಲಿ ನೋಡ್ತೀವಿ, ನಮ್ಮ ಮನೆಗೆ ಪೂಜೆಗೆ ಬಂದಾಗ ಮಾಡಿಸ್ತಾ ಪೂಜೆ ಮಾಡೋವಾಗ ಪೂರ್ವ ದಿಕ್ಕಲ್ಲಿ ಇರುವಂತ ಆ ಪೀಠ ಪೂಜೆಯಲ್ಲೇನೋ ಮಾಡ್ತಾರೆ. ಸೊ ಅದು ಮಾಡುವಾಗ ಏನು ಚಿಂತನೆ? ಸಿಂಪಲ್, ಪೂರ್ವ ದಿಕ್ ದೇವತೆ ಇದ್ದಾರೆ, ಯಾರೋ ಒಂದು ದೇವತೆ. ಇಂದ್ರ ನೆನಪು ಬಂದಿಲ್ಲ, ಪರವಾಗಿಲ್ಲ. ಅವನು ಹೇಗಿದ್ದಾನೆ ಅಂತ ಒಬ್ಬನೇ ಒಂಟಿಗೆ ಬರೋದಿಲ್ಲ, ಅವನ ಜೊತೆಯಲ್ಲಿ ಪತ್ನಿ ಸಹಿತವಾಗಿಯೇ ದೇವತೆಗಳು ಸಾಧನೆ ಮಾಡ್ತಾರೆ. ಅವರು ನಮ್ಗೆ ತಾಯಿ ತಂದೆಗಳಂತೆ. ಸೊ ಇವರು ಇಂದ್ರ ಅಂತ ನಾವು ಮಾಡಿದ ಇಂದ್ರನ ಪತ್ನಿ. ಇಂದ್ರ ತನ್ನ ಪತ್ನಿ ಜೊತೆಯಲ್ಲಿ ಇದ್ದಾನೆ.
ಮತ್ತು ಅವನು ಎಲ್ಲಾ ದೇವತೆಗಳಿಗೇನು ಎಲ್ಲಾ ದೇವತೆಗಳು ತನಗೆ ಕೆಳಗೆ ಇರುವಂತ 3 ಲೋಕದ ಒಡೆಯ, 3 ಲೋಕದ ಕಾರ್ಯಗಳನ್ನು ನಡೆಸುವ ಎಲ್ಲಾ ದೇವತೆಗಳು ಸುರರು ಅವರಿಗೆ ಅವನು ಅಧಿಪತಿಯಾಗಿದ್ದಾನೆ ಅಂತ ಇನ್ನು ವಿಶೇಷಗಳನ್ನ ಹೇಳ್ತಾ ಬರ್ತಾರೆ. ಸಹಸ್ರ ಕಣ್ಣಿನವ ಅಂತ ಹೇಳ್ತಾರೆ. ಯಾಕೆ ಅವ್ರಿಗೇನು ಶಾಪ ಬಂತು? ಈಗೆಲ್ಲ ಪುರಾಣಗಳು ಹೇಳ್ತಾರೆ ಏನು ಶಾಪ ಗೀಪ ಅಲ್ಲ. ಆ ದೇವರನ್ನ ನೋಡ್ಲಕ್ಕೆ ಎಲ್ಲ ಸಹಸ್ರ ಕಣ್ಣು ಅಂದ್ರೆ ಏನು ಮೈ ತುಂಬಾ ಕಣ್ಣುಳ್ಳವ ಅಂದ್ರೆ ಏನು? ಎಲ್ಲಾ ಕಡೆಯಿಂದಲೂ ದೇವರ ನೋಡುವಂತ ಆ ಒಂದು ಶಕ್ತಿ ಸಾಮರ್ಥ್ಯ ಅವನಿಗೆ ಇದಂತೆ ಈ ಇಂದ್ರನಿಗೆ. ಸೊ ಅವನು ಶಚಿದೇವಿ ಸಹಿತವಾಗಿದ್ದಾನೆ. ಅವ್ರಿಗೆ ಏನು ಬರೀ ಇರೋದು ಮಾತಲ್ಲ, ಆಯುಧವನ್ನ ತೊಟ್ಟಿದ್ದಾರೆ ಅವರೆಲ್ಲ. ಹಿಂದೆ ನೋಡಿದೀವಿ ಎಲ್ಲ ಕ್ಷತ್ರಿಯ ನಮಗೆ ಧೈರ್ಯ ಕೊಡುವವರೇ ಅವರೇ ಕ್ಷತ್ರಿಯ ಅಭಿಮಾನಿ ದೇವತೆಗಳು ಅಂತ ಹಿಂದೆ ಬಂದು ವಿಭೂತಿ ರೂಪಗಳು ಅಂತ. ಇಲ್ಲಿ ನಮ್ಗೆ ಆಯುಧ ಅವರು ಎತ್ತುಕೊಂಡಿದ್ದಾರೆ ಅಂದ್ರೆ ಆಯುಧ ಯಾರಿಗೆ? ನಮಗೆ ವಿಶ್ವಾಸವನ್ನ ತುಂಬಿಸ್ಲಿಕ್ಕೆ. ಏನ್ ಆಯುಧ ಅಂದ್ರೆ ಬೇಸಿಕಲಿ ಅವರು ಎಲ್ಲವೂ ಅಭಯ ಮುದ್ರೆ. ಆ ರೈಟ್ ಹ್ಯಾಂಡ್ ಸೈಡ್ ಆ ದೇವತೆಗಳು ಈ ದಿಕ್ಪಾಲಕ. ಬೇರೆ ಕಡೆಯಿಂದ ಅನೇಕ ವಜ್ರಾಯುಧ ಅನೇಕ ಆಯುಧಗಳನ್ನು ಹೊಂದಿರಿಸ್ತಾನೆ. ಇಲ್ಲಿ ನಮಗೆ ಈ ದಿಕ್ಕುಗಳಲ್ಲಿ ನಿಂತು ಈ ದೇವರು ಇಂದ್ರನ ಮೂಲಕವಾಗ ನಮಗೆ ಅಂಜಬೇಡ, ನಾನಿದ್ದೀನಿ ಅಂತ ನಮ್ಗೆ ಭರವಸೆಯನ್ನು ಕ್ಷಣಕ್ಕೆ ಕೊಡ್ತಾನಂತ. ಸೊ ಅವನಿಗೆ ಅಭಯ ಒಂದು ಕೈಯಲ್ಲಿ ಬಲಗೈಯಲ್ಲಿ ಅಭಯವನ್ನ ಅವನು ಇಟ್ಟುಕೊಂಡಿದ್ದಾನೆ. ಎಡಗೈಲಿ ಅವನ ವಿಶೇಷ ಆಯುಧ ವಜ್ರಾಯುಧ, ಇಂದ್ರನದ್ದು ವಜ್ರಾಯುಧ, ಥಂಡರ್ ಬೋಲ್ಟ್ ಅಂತೀವಲ್ಲ, ಆ ಥಂಡರ್ ಬೋಲ್ಟ್ ವಜ್ರಾಯುಧವನ್ನ ಇಟ್ಟುಕೊಂಡಿದ್ದಾನೆ. ಇದು ನಮ್ಗೆ ಗೊತ್ತು. ಆಮೇಲೆ ಅವನು ವಾಹನ ಐರಾವತ, ಇದು ಕೇಳಿರ್ತೀವಲ್ಲ ನಾವು ಐರಾವತ ಭಾಗವತದಲ್ಲಿ. ಐರಾವತ ಎಂದ್ರೆ ಅದು ಈ ಊರು ಆನೆ ತರ ಇಲ್ಲ, ಅದು ವಿಶೇಷ ಜಾತಿಯ ಆನೆ, ಬಲಿಷ್ಠವಾದಂತ ಆನೆಯ ಲಕ್ಷಣಗಳನ್ನು ಹೇಳ್ತಾರೆ. 4 ಸೊಂಡಲುಗಳು, 4 ದಂತಗಳು ಅದಕ್ಕೆ ಇರತ್ತ. ತುಂಬಾ ಶಕ್ತಿ ಅದು. ಒಮ್ಮೆ ಸೊಂಡಲನ್ನ ಎತ್ತಿ ಗಾಳಿ ಮಾಡಿದಾಗ ಇಡೀ ವಾತಾವರಣದಲ್ಲಿ ಆ ಗಾಳಿಯ ಮೂವ್ಮೆಂಟ್ಗಳೆಲ್ಲ ಅಷ್ಟೊಂದು ದಿವ್ಯ. ಇದು ವಾಹನಗಳು ಈ ಒಂದು ನಮ್ಮ ಭೂಲೋಕದಲ್ಲಿ ನೋಡುವಂತ ವಾಹನಗಳೇ ಅಲ್ಲ. ಅದು ದೇವಲೋಕದ್ದು. ದೇವಲೋಕದ್ದು ಅಂದ್ರೆ ಅಲ್ಲಿ ಬರೀ ಒಂದು ಅನಿಮಲ್ಸ್ ಅಲ್ಲ ಅದು. ಅದಕ್ಕೆ ಜ್ಞಾನ ಇತ್ಯಾದಿಗಳು ವಾಹನ ಅದೆಲ್ಲ ಬರೋದು 19ನೇ ಕಕ್ಷದಲ್ಲಿ ಬರುತ್ತ ಅಂತ ಹೇಳ್ತಾರೆ. 19th ಕಕ್ಷ ಅಂತದಲ್ಲ. ಸೊ ಅವರೆಲ್ಲ ಜ್ಞಾನಿಗಳೇ ಆಯಾ ರೂಪದಿಂದ ಸೇವೆ ಮಾಡುವಂಥದ್ದು. ಆ ಇಂದ್ರನಿಗೆ ಕೆಳಗೆ ಇರೋರು ಇಂದ್ರನನ್ನ ಸೇವೆ ಮಾಡ್ತಾರೆ. ಸೊ ಆ ರೀತಿಯಿಂದ ಈ ಮೂಷಿಕ ವಾಹನ ಅಂದ್ರೆ ಏನೋ ನಮ್ಮ ಮೌಸ್ ಇದು ಅಂತೀವಲ್ಲ, ಅದು ವಾಹನ ನಮ್ಮ ಮನೆಯಲ್ಲೆಲ್ಲ ಓಡಾಡ್ತಾ ಇರುತ್ತಲ್ಲ, ಹಾಗೆಲ್ಲ ಅಲ್ಲ. ಇವೆಲ್ಲ 19th ಕಕ್ಷದಲ್ಲಿ ಬರುವಂತ ದೇವತೆಗಳು. ನಮಗೆ ಅರ್ಥ ಆಗಲಿಕ್ಕೆ ಈ ರೀತಿ ಅದಕ್ಕೇನು ಮೂಷಿಕ ಆ ಶೇಪ್ ಇರುತ್ತೋ ಏನೋ ಗೊತ್ತಿಲ್ಲ, ಹಾಗೆ ತನ್ನ ಚಿಂತನೆಗೆ ಕೊಡ್ತಾರೆ. ಅಥವಾ ಈ ಮೂಷಿಕನಲ್ಲಿನೂ ಈ ಆನೆಗಳಲ್ಲಿನೂ ಒಳಗೆ ಈ ದಿವ್ಯ ಆನೆಗಳ ಅಭಿಮಾನಿ ದೇವತೆಗಳು ಇರ್ತಾರೆ. ಈ ರೀತಿಯಾದ ಚಿಂತನೆ. ಸೊ ಹೀಗೆ ಆಮೇಲೆ ಅವನಿಗೆ ಒಂದು ಪಟ್ಟಣವೇ ಇದೆ, ಸ್ವರ್ಗಲೋಕ ಕೇಳಿರ್ತೀವಿ. ಅಮರಾವತಿ ಅಂದ್ರೆ ಈ ಊರು ಅಮರಾವತಿ ಇಲ್ಲ, ಆ ನಿಜವಾದ ಅಮರಾವತಿ. ಅದಕ್ಕೆ ಆ ಪಟ್ಟಣದಲ್ಲಿ ಇದ್ದಾನೆ, ವಿಶೇಷವಾಗಿ ದೇವರನ್ನ ಸ್ಮರಣೆ ಮಾಡ್ತಾನೆ. ಸೊ ಹೀಗೆ ಬೇಸಿಕಲಿ ಏನಾಯ್ತು, ತನ್ನ ಪತ್ನಿ ಪರಿವಾರ, ಅವನ ಪರಿವಾರ ಅವನ ಅವನ್ನ ಸೇವೆ ಮಾಡ್ಲಿಕ್ಕೆ ಐರಾವತ ಮಾತ್ರ ಅಲ್ಲ, ಸೇವೆ ಮಾಡ್ಲಿಕ್ಕೆ ಅವನ ಪರಿವಾರ, ಇಡೀ ಪರಿವಾರವೇ ಇರತ್ತಂತೆ. ಸೊ ಅಷ್ಟು ಜನರಿಂದ ಸೇರಿಕೊಂಡು ಅವನು ಆ ಪೂರ್ವ ದಿಕ್ಕಲ್ಲಿ ನಿಂತಿರ್ತಾನೆ. ನಮ್ ಕಣ್ಣಿಗೆ ಕಾಣೋದಿಲ್ಲ. ಅವನು ಅಲ್ಲಿ ನಿಂತು ಏನು ಮಾಡ್ತಾನೆ, ಅವನು ನಿಂತಿದ್ದಾನೆ ಅಂತ ನಾವು ಚಿಂತನೆ ಮಾಡಿದ ಅಷ್ಟು ರಕ್ಷಣೆ ಮಾಡ್ತಾನೆ. ನೀನು ಅಂಜಬೇಡ, ಅಭಯ ಕೊಡ್ತಾನೆ. ವಜ್ರಾಯುಧ ಎಲ್ಲ ದುಷ್ಟರ ಏನೇನಿದೆ ಅದೆಲ್ಲ ನನ್ನ ವಿಘ್ನ ಎಲ್ಲ ತೆಗೆದು ಹಾಕಿಬಿಡ್ತೀನಿ ಅಂತ. ಅದನ್ನ ಅವ್ರು ಮಾಡ್ತಾನೆ ನಮ್ಗೆ ರಕ್ಷಣೆ. ನಾವು ಕೇಳಿಯೇ ಅವ್ರು ಮಾಡ್ಬೇಕು ಅಂತಿಲ್ಲ, ಅವ್ರು ಮಾಡ್ತಾನೆ ಇರ್ತಾರೆ. ಅವ್ರು ಮಾಡೋ ಕಾರಣದಿಂದ ನಾವು ಬದುಕಿದ್ದೀವಿ. ಎಷ್ಟೋ ಆಪತ್ತುಗಳು ಕ್ಷಣ ಆಗಬೇಕಾಯಿತು. ಅವರು ನಮ್ಗೆ ಮುಂದೆ ಪೂರ್ವದಲ್ಲಿ ನಿಂತು ನಮ್ಗೆ ರಕ್ಷಣೆ ಯಾವ ರೀತಿಯಲ್ಲಿ ಯಾವ ಕಾಲದಲ್ಲಿ ಹೇಗೆ ಮಾಡಬೇಕು ಮಾಡಿ ವ್ಯವಸ್ಥೆಯನ್ನು ಮಾಡಿ ನಮ್ಗೆ ಜಾಗ ಕೊಡ್ತಾ ಇರ್ತಾರೆ. ಇದು ಪೂರ್ವಾಜ್ಞಾನ ಬರುತ್ತೆ ನಮ್ಗೆ. ಎಲ್ಲವನ್ನು ಅವರು ಕೊಡ್ತಾನೆ ಇದ್ದಾರೆ. ಹೊರಗೆ ಮಾತ್ರ ಅಲ್ಲ, ಒಳಗೇನೋ ಪೂರ್ವ ದಿಕ್ಕಿದೆ. ಅದೇ ಅಷ್ಟದಳ ಕಮಲ ಹೃದಯದಲ್ಲಿ ಇದೆ ಅಂದ್ರೆ ಅದು ದಿಕ್ಕಾಯ್ತಲ್ಲ. ಅಷ್ಟದಳ ಕಮಲ ಒಂದು ಬರೆಯುವಾಗ ಅದು ಪೂರ್ವ ದಿಕ್ಕು ಫಸ್ಟ್ ಆಗತ್ತೆ.
ನೀವು ಹೇಗೆ ಬರ್ತೀರೋ ಪೂರ್ವ ಅಂತ ಮಾಡಿದ ಒಳಗೇನೋ ಇದೆ. ಒಳಗೆ ಇರುವಂತ ಅಷ್ಟದಳ ಕಮಲ ಅದೆಲ್ಲ ತೇಜೋಮಯ ಅಂತ ಹೇಳ, ಬರೀ ಇಲ್ಲಿ ಇರುವಂತ ಕಮಲಗಳಲ್ಲ, ತೇಜೋಮಯ ಕಮಲ. ಅಲ್ಲಿನೂ ಪೂರ್ವ ದಿಕ್ಕಿರುತ್ತೆ, ಅಲ್ಲಿ ಜೀವ ಇದ್ದಾನೆ, ಜೀವಕ್ಕೆ ಪೂರ್ವ ಪಶ್ಚಿಮ ಇದ್ದೇ ಇರಬೇಕು, ಎಲ್ಲಿದ್ರೂ ಇರ್ಬೇಕಲ್ಲ, ದಿಕ್ಕಿನ ಸಂಬಂಧ ಇರುತ್ತೆ. ಸೊ ಅಲ್ಲಿನೂ ಇದ್ದಾನೆ, ಹೊರಗೇನೂ ಇದ್ದಾನೆ. ಕೆಲಸಗಳನ್ನ ಒಳಗೆ ಇದ್ದು ಈ ಇಂದ್ರ ಇದು ಇಂದ್ರನಿಗೆ ಅನೇಕ ರೀತಿಯಿಂದ ನಮ್ಗೆ ಉಪಕಾರ ಮಾಡಿದ್ರು. ಇದು ದಿಕ್ಕಿಗೆ, ಈ ಒಂದು ದೇಶಕ್ಕೆ, ಆ ಒಂದು ಆಕಾಶ ಆ ರೀಜನ್ಗೆ ಸಂಬಂಧಪಟ್ಟದ್ದು, ದಿಕ್ಕಿಗೆ ಸಂಬಂಧಪಟ್ಟ ರೂಪ. ಬೇರೆ ಕಡೆ ಬೇರೆ 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 ಇರ್ತಾನೆ ಅವನು. ಇಂದ್ರ ಇರುವಂತದ್ದು, ಇಂದ್ರ ಒಂದು ಇಂದ್ರನೀಲ ಇಂದ್ರನೀಲ ಅಂತನೂ ಹೇಳ್ತಾರೆ. ಹಳದಿ ಬಣ್ಣವು ಕೆಲವೊಮ್ಮೆ ಕಾಣಿಸುತ್ತಂತೆ. ಹೀಗೆ ಇಂದ್ರನ ಬಣ್ಣ ಇದು ಒಂದೊಂದೊಂದು. ಇದು ಪೂಜಾ ಪುಸ್ತಕಗಳಲ್ಲಿ, ತಂತ್ರಸಾರ ಇತ್ಯಾದಿ ಗ್ರಂಥಗಳಲ್ಲಿ ಇನ್ನು ಪೂರ್ತಿ ಡೀಟೇಲ್ಸ್ ಇದೆಲ್ಲ ಕೊಟ್ಟಿರ್ತಾರೆ. ನಮ್ಗೆ ಇಷ್ಟು ತಿಳಿದ್ರೆ ಆಯ್ತು. ಹೀಗೇನೆ ಒಂದೊಂದು ದಿಕ್ಕು ಈಸ್ಟ್ ಪೂರ್ವ ಆದ ಮೇಲೆ ಪ್ರದಕ್ಷಿಣಾಕಾರವಾಗಿ ಬಂದ ನಮ್ಗೆ ನೋಡಿ, ಪ್ರದಕ್ಷಿಣಾಕಾರವಾಗಿ ಸುತ್ತ ನಮಗೆ ಕವಚದಂತೆ. ಪೂರ್ವ ಆದ ಮೇಲೆ ಅಗ್ನಿಯ ದಿಕ್ಕು ಅಂತೀವಿ. ಆಗ್ನೇಯ ದಿಕ್ಕು, ಅಗ್ನಿಗೆ ಸಂಬಂಧಪಟ್ಟದ ಆಗ್ನೇಯ ದಿಕ್ಕು, ಅದು ಸೌತ್ ಈಸ್ಟ್ ಅಂತ. ಆಗ್ನೇಯ ದಿಕ್ಕು, ಅಲ್ಲಿ ಅಗ್ನಿಯ ದೇವತೆ ಆಗ್ತಾನೆ, ಅಭಿಮಾನಿ ಆಗ್ತಾನೆ. ಅಗ್ನಿ ಹೇಗಿದ್ದಾನೆ, ಅವನು ತನ್ನ ಪತ್ನಿ ಜೊತೆಯಲ್ಲೇ ಇರ್ತಾನೆ. ಪತ್ನಿ ಯಾರು? ಸ್ವಾಹ ಅಂತೀವಲ್ಲ ನಾವು, ಸ್ವಾಹ ಅಂತ ಕೂಡ ಅದು ಅವನ ಪತ್ನಿ. ಅಗ್ನಿಯನ್ನು ಎಲ್ಲ ನುಂಗತ್ತ ಸ್ವಾಹ. ಸೊ ಅಗ್ನಿಯ ಪತ್ನಿ ಸ್ವಾಹಾದೇವಿ ಇದ್ದಾಳೆ. ಆ ಸ್ವಾಹಾದೇವಿ ಜೊತೆಲಿ ಅಗ್ನಿಯ ಬಣ್ಣ ಏನು ನಮ್ಗೆ ಗೊತ್ತು? ಅಗ್ನಿ ಕೆಂಪಗೆ ಚೆನ್ನಾಗಿ ಉರಿಯುತ್ತೆ, ಅದೇ ಬಣ್ಣ. ಅಂದ್ರೆ ಜಡವಾದ ಅಗ್ನಿಗೆ ಅದೇ ಬಣ್ಣ, ಅಲ್ಲಿ ಇರುವಂತ ಆ ದೇವತೆಗಳು ಅದೇ ಬಣ್ಣ. ಅಲ್ಲಿ ಭಗವಂತ ವಿಶೇಷವಾಗಿ, ಅಲ್ಲಿ ಭಗವಂತ ನಿಂತು ಆ ಒಂದು ಪರಶುರಾಮ ರೂಪದಿಂದ, ಎಲ್ಲರಿಗೂ ಗೊತ್ತು ಹರಣಿಪತಿ ಪರಶುರಾಮ ಅಂತ ಹೇಳ್ತೀವಿ, ಆ ಪರಶುರಾಮ ನಿಂತಿದ್ದಾನೆ. ಇವನು ಯಾವುದಕ್ಕೆ ಅಧಿಪತಿ ಅಂದ್ರೆ ತೇಜಕ್ಕೆ, ಪ್ರಕಾಶ ತೇಜಕ್ಕೆ ಇವನು ಅಧಿಪತಿಯಾಗಿದ್ದಾನೆ. ಮುಕ್ಕಣ್ಣ, ಇವನು ಮುಕ್ಕಣ್ಣನೇ. ಮುಕ್ಕಣ್ಣನನ್ನು ನಮಸ್ಕಾರ ಮಾಡ್ತಾನೆ, ಇವನು ಮುಕ್ಕಣ್ಣನೇ ಇದ್ದಾನೆ. ಸೊ ಹೀಗೆ ಅವನು ಕೈಯಲ್ಲಿ ಅಭಯವನ್ನ, ಒಂದು ಕೈಯಲ್ಲಿ ಬಲಗೈಯಲ್ಲಿ ಅಭಯವನ್ನ ಇಟ್ಟುಕೊಂಡು ಎಡಗೈಯಲ್ಲಿ ಅವನಿಗೆ ಶಕ್ತಿ ಇದೆ. ಇದು ವೈಶ್ವದೇವ ಉಪಾಸನ ಇತ್ಯಾದಿ ಕರ್ಮಗಳನ್ನ ಮಾಡೋರು ಅವರಿಗೆ ಇದು ಚೆನ್ನಾಗಿದೆಲ್ಲ ಹೇಳಿನೇ ಅವ್ರು ಎಲ್ಲ ಮಾಡ್ತಾರೆ. ಸೊ ಹೀಗೆ ಪ್ರತಿ ದೇವತೆಗೇನು ಅವನಿಗೆ ಯಾವ ಅಧಿಪತಿ ಮತ್ತು ಅವನ ಪತ್ನಿ ಹೆಸರು ನೆನಪು ಬಂದಿಲ್ಲ, ಅದ ಪತ್ನಿ ಸಹಿತ ಆಯ್ದ ನೆನಪು ಬಂದಿಲ್ಲ. ಅಭಯ ಒಂದು ಇಟ್ಟುಕೊಳ್ಳಿ, ಅಭಯ ಅವನ ವಿಷಯ. ಅಭಯ ಒಂದು ಕೈಯಲ್ಲಿ ಅಭಯ, ಎಲ್ಲ ದೇವತೆಗಳು ಅಭಯವನ್ನ ನೀಡ್ತಾರೆ. ಅವರಲ್ಲಿ ವಿಭೂತಿ ರೂಪ ನೆನಪು ಬಂದಿಲ್ಲ ಅಂದ್ರೆ ಅದೇ ಹೆಸರು. ಇಂದ್ರ, ಅಗ್ನಿ, ಹೀಗೆ ಹೆಸರುಗಳು, ದೇವರಿಗಿನ ಅದೇ ಹೆಸರುಗಳು. ವಿಶೇಷವಾಗಿ ಅವನ ಹೆಸರುಗಳು ಬೇಕಂದ್ರೆ ಅಗ್ನಿಯಲ್ಲಿ ಪರಶುರಾಮ ಎಲ್ಲರಿಗೆ ಗೊತ್ತಿರುವಾಗ ಹೇಳೋಣ, ಗೊತ್ತಿಲ್ಲ ಅಂದ್ರೆ ಅದು ಒಳಗೆ ದೇವರ ವಿಭೂತಿ ರೂಪ ಇದೆ ಅಂತ. ಯಾಕೆ ಇದು ಚಿಂತನೆ ಅಂದ್ರೆ ಕ್ಷಣ ಕ್ಷಣಕ್ಕೆ ನಮ್ಗೆ ರಕ್ಷಣೆ ಮಾಡ್ತಾನೆ ಇರ್ತಾರೆ. ಅಗ್ನಿಯಿಂದ ಎಷ್ಟು ಪ್ರಯೋಜನ ಆಗ್ತಾನೆ ಇರುತ್ತೆ. ಆ ದಿಕ್ಕು ಇಲ್ಲಿ ಹೇಳೋದು ಮುಖ್ಯವಾಗಿ ಪಚನ ಮಾಡೋದು, ಆ ಕ್ರಿಯೆ ಹೇಳ್ತಾ ಇಲ್ಲ. ಆ ದಿಕ್ಕು ನಾವು ಎಲ್ಲಿ ಓಡಾಡಿದ್ರು ಈ ದಿಕ್ಕುಗಳ ಸಂಬಂಧ ಇರುತ್ತೆ. ಹೀಗೆ ಹೋಗ್ತೀವಿ, ಲೆಫ್ಟ್ ಟರ್ನ್, ರೈಟ್ ಟರ್ನ್, ಸುತ್ತುತ್ತೀವಿ, ಸುತ್ತೋವಾಗ ಬಿಡೋದಿಲ್ಲ, ಪ್ರಶ್ನೆ ಬರ್ತೀವಿ. ದಿಕ್ಕಿನ ಸಂಬಂಧ ಇದೇ ಇದೆ. ಒಂದೊಂದು ದಿಕ್ಕಲ್ಲಿನ ಇದ್ದು ಇವರು ರಕ್ಷಣೆ ಮಾಡ್ತಾರೆ. ನೆಕ್ಸ್ಟ್ ಬರೋದು ನಮಗೆ ಕೆಳಗೆ ಬಂದಾಗ ಸೌತ್ ನಮಗೆ ಗೊತ್ತು, ಯಮನ ದಿಕ್ಕು. ಯಮಧರ್ಮರಾಜ ಇರ್ತಾನೆ, ಅವನ ಬಣ್ಣ ಹೇಳುವಾಗಲೇ ಎಲ್ಲ ಯಮನಂತೆ ಇದ್ದಾನಂತ. ಏನು ಅಂದ್ರೆ ಅದು ಆ ಒಂದು ಕಪ್ಪು ಮೇಘದ ಬಣ್ಣವೇ ಅವನಿಗೆ ಇರತ್ತಂತ. ಅವನು ಯಾವುದಕ್ಕೆ ಎಲ್ಲರಿಗೆ ಗೊತ್ತು. ಇದು ಯಮ ಲೋಕಕ್ಕೆ ಕರ್ಕೊಂಡು ಹೋಗುವನು ಅಂತ ಯಮನಿಗೆ ನೋಡಿದ್ದೀವಿ. 2-3 ಧರ್ಮಾಂಬ ರೂಪವು ಇದೆ ಅಂತ ನೋಡಿದ್ದೀವಿ. ಇಲ್ಲಿ ಹೇಳೋದು ಪ್ರೇತಾಧಿಪತಿ. ನಾವು ಈ ದೇಹವನ್ನ ಬಿಟ್ಟು ಒಂದು 10 ದಿವಸ ಆ ಪ್ರೇತತ್ವದ ಆ ಒಂದು ಪ್ರೇತ ದೇಹ ಇರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಯಾತನ ದೇಹ ಹೀಗೆಲ್ಲ ಆಗತ್ತೆ. ಅದು ಅದನ್ನು ರಕ್ಷಣೆ ಮಾಡಬೇಕಲ್ಲವ, ಅದಕ್ಕೇನು ರಕ್ಷಣೆ ಬೇಕಲ್ಲ. ಏನೋ ಈ ದೇಹವನ್ನು ಬಿಟ್ಟು ನಾವು ಹೋದಾಗ ವಿ ಆರ್ ಫ್ರೀ ಅಂತಲ್ಲ, ಅಲ್ಲಿ ಅಂತ ಜಂತುಗಳು ಇದ್ದೇ ಇರುತ್ತೆ. ಆಗ ಆ ದೇಹ, ಆ ಪಿಶಾಚಿ, ಈ ತರ ಎಷ್ಟೇ ಇರುತ್ತೆ. ಅಲ್ಲಿಂದ ರಕ್ಷಣೆಗಳು ನಮ್ಮ ಕರ್ಮದಿಂದಲೇ ಆಗತ್ತೆ. ಅದಕ್ಕೆ ಇವಾಗಲೇ ನಮಸ್ಕಾರ ಮಾಡೋದು ಒಳ್ಳೇದು. ಅಥವಾ ನಮ್ಮ ಹಿರಿಯರು ತೀರಿದವರು ಅವ್ರಿಗೆ ಮಾಡ್ಬೇಕಂದ್ರೆ ನಾವು ಮಾಡ್ತೀವಿ. ಅದಕ್ಕೆ ಅವನಿಗೆ ಪ್ರೇತಾಧಿಪತಿ ಅಂತ. ಅವನ ಹೆಂಡತಿ ಶ್ಯಾಮಳಾದೇವಿ, ಅದರ ನೆನಪು ಬಂದಿಲ್ಲ. ಶ್ಯಾಮಳಾ ಅವನ ಹೆಂಡತಿ, ಅವನ ಅಭಯ. ಆಮೇಲೆ ದಂಡವನ್ನ, ಯಮಧರ್ಮರಾಜ ದಂಡವನ್ನ ಇಟ್ಟುಕೊಂಡಿರ್ತಾನೆ. ಸೊ ಅವನು ಮಹಿಷ ವಾಹನ. ಸೊ ಹೀಗೆ ಅವನ ನೆನಪು ಏನೇನು ಬರುತ್ತೋ ಅದನ್ನ ಚಿಂತನೆ ಮಾಡಿ ಯಾವಾಗಲೂ ನಮ್ಗೆ ದಕ್ಷಿಣ ದಿಕ್ಕಲ್ಲಿ ನಿಂತು ನಮ್ಗೆ ಬೆಂಬಲನಾಗಿ ಹಿಂಭಾಗದಲ್ಲಿ ಅವನು ನಿಂತು ನಮ್ಗೆ ಆ ರಕ್ಷಣೆಯನ್ನ
ಹಿಂಭಾಗೆಲ್ಲ ಸಾರಿ ನಮ್ಮ ರೈಟ್ ಹ್ಯಾಂಡ್ ಸೈಡ್ ನಿಂತು ನಮಗೆ ರಕ್ಷಣೆಯನ್ನು ಮಾಡ್ತಾನೆ. ಆಮೇಲೆ ಸೌತ್ ವೆಸ್ಟ್ ಬರುತ್ತೆ ನೋಡಿ, ಈಸ್ಟ್, ಸೌತ್ ಈಸ್ಟು, ಆಮೇಲೆ ಸೌತ್, ಆಮೇಲೆ ಸೌತ್ ವೆಸ್ಟ್ ಬರುತ್ತೆ ನೋಡಿ. ಇದು ನೈಋತ್ಯ ದಿಕ್ಕು ಅಂತ ಹೇಳ್ತಾರೆ. ಇದು ನಿವೃತ್ತಿಗೆ ಸಂಬಂಧಪಟ್ಟ ದಿಕ್ಕು ಅಂತ. ನಿವೃತ್ತಿ ಏನಂದ್ರೆ ಇವನು ರಕ್ಷೋಧಿಪತಿ. ಅಂದ್ರೆ ರಾಕ್ಷಸದ ಏನಂದ್ರೆ ನಮ್ಮ ರಾಕ್ಷಸರ ಕಾಟ. ರಾಕ್ಷಸರು ಕಾಟ ಎಲ್ಲಿರಿ ರಾಕ್ಷಸರೇ ಕಾಣಿಸೋದಿಲ್ಲ ಅಂತ ಆ ಪ್ರವೃತ್ತಿಗಳು ಎಲ್ಲ ಅನೇಕರಲ್ಲಿ ಕಾಣಿಸುತ್ತೆ. ಅವರಿಂದ ನಮ್ಗೆ ಪೀಡೆ ಉಪಾಧೆಗಳು ನಾವು ಪ್ರಯಾಣ ಮಾಡುವಾಗಲಿ ದಿಕ್ಕಿನ ಸಂಬಂಧ ಇದ್ದೇ ಇದೆಲ್ಲ. ಅದು ಆಗದೆ ನಮ್ಗೆ ರಕ್ಷಣೆ ಮಾಡುತ್ತಾರೆ ಆ ನಿವೃತ್ತಿ ದೇವತೆ ಇರ್ತಾರೆ. ಅವರ ದೀರ್ಘಗ್ರೀವ ಅಂತ ಅವರ ಹೆಂಡತಿ, ಇವರು ಅಭಯವನ್ನ ಇಟ್ಟುಕೊಂಡು ಆ ಒಂದು ಕತ್ತಿಯನ್ನ ಇಟ್ಟುಕೊಂಡು ಇರುವಂತ ರೂಪ ಇವರಿಗೆ ಆಗತ್ತೆ. ಸೊ ಇವರಿಗೆ ಒಬ್ಬೊಬ್ಬರಿಗೇನು ವಾಹನಗಳು, ಯಮಧರ್ಮನಿಗೆ ಮಹಿಷ ವಾಹನ ಅಂದ್ರೆ ನಿವೃತ್ತಿಗೆ ಬಂದು ನರವಾಹನ, ನರವನ್ನೇ ವಾಹನ ಮಾಡ್ಕೊಂಡಿರುವರು ಅಂತ. ಸೊ ಹೀಗೆ ಇವನು ಬಣ್ಣ ಏನು ಅಂದ್ರೆ ಇವೊಂದು ಆ ಒಂದು ಹೊಗೆಯಂತೆ ಇರುವಂತ ಬಣ್ಣ, ಹೊಗೆಯ ಬಣ್ಣ ಅಂತ ಹೇಳ್ತಾರೆ. ಹೊಗೆ ಅಂದ್ರೆ ವೈಟ್ ಇಶು, ಬ್ಲ್ಯಾಕ್ ಇಶು ಏನ್ ಬೇಕಾದ್ರೆ ಮಾಡ್ಕೊಳ್ಳಿ. ಆಮೇಲೆ ಪಶ್ಚಿಮ ಭಾಗ ಅಲ್ಲಿ ವರುಣ ದೇವರು ಇರ್ತಾನಂತೆ. ವರುಣ ಗಂಗೆ ಜೊತೆಯಲ್ಲಿ ಇರುವಂತ ಅವನು ವರುಣ ದೇವರು ಇರ್ತಾನೆ. ಅವನು ಯಾವುದಕ್ಕೆ ನಮಗೆ ಗೊತ್ತು, ಜಲಕ್ಕೆ ಜಲಾಧಿಪತಿ. ಎಲ್ಲ ನೀರಿಗೇನು ಏನೇನು ನಮ್ಮ ಮನೆಯಲ್ಲಿ ಇರುವಂತ ನೀರಿಗೇನು ಅಲ್ಲಿನೂ ವರುಣನೇ ಇರ್ತಾನೆ, ಗಂಗೆ ಜೊತೆಯಲ್ಲಿ ಅವನೇ ಇರ್ತಾನೆ. ಸೊ ಅಲ್ಲಿ ಅವನ ಬಣ್ಣ ಏನು ಅಂದ್ರೆ ವರುಣ ಆ ಒಂದು ಮುತ್ತಿನ ಬಣ್ಣ ಅಂತ. ಅದಕ್ಕೆ ಮುತ್ತು ಹಾಕೊಂಡ್ರೆ ಅವನ ಅನುಗ್ರಹ, ಶೇಷನ ಅನುಗ್ರಹವೂ ಹೇಳ್ತಾರೆ, ಚಂದ್ರದ್ದು ಹೇಳ್ತಾರೆ, ವರುಣನ್ನು ಹೇಳ್ತಾರೆ. ಆ ರೋಗ ಪರಿಹಾರ, ವರುಣ ರೋಗ ಪರಿಹಾರ ಮಾಡ್ತಾನಂತ ಮುತ್ತಿನ ಬಣ್ಣ ಅದು ಹೇಳ್ತಾರೆ. ಹೆಂಡತಿ ನಮ್ಗೆ ಗೊತ್ತು, ಭಾಗೀರಥಿ ದೇವಿ ಗಂಗೆ. ಅವನಿಗೆ ಇರುವಂಥದ್ದು ಯಾವಾಗಲೂ ಬಲಕೈ ಯಾವಾಗಲೂ ಅಭಯ, ಎಡಗೈಯಲ್ಲಿ ವರುಣ ಭಾಷಾ ಅಂತ ಹೇಳಿ. ವರುಣ ಭಾಷಾ ಅಂದ್ರೆ ಏನೋ ಭಾಗವತ ಕಾಲದಲ್ಲಿ ಅಂತ, ಈವಾಗಲೂ ನೀರಲ್ಲಿ ಜಲದಲ್ಲಿ ಹೋದಾಗ ಜಲದೋಷ ಅಂತ ಹೇಳ್ತೀವಲ್ಲ, ನಮ್ಮ ಮನೆ ಜಲವೂ ಇರ್ಬೋದು, ಏನೋ ಒಂದು ಜಲದಿಂದ ಬರುವಂತ ಏನೇನು ಜಲ ಎಲ್ಲಿ ಹೇಗೆ ಏನು ಮಾಡಬೇಕು ವ್ಯವಸ್ಥೆ ಅದು ಮಾಡಿ ನಮ್ಮ ಆ ಒಂದು ಬಾಯಾರಿಕೆಯನ್ನು ನೀರಿಸೋದು. ಆಮೇಲೆ ನಮ್ಗೆ ದೇಹದಲ್ಲಿ ಆಗುವಂತ ಎಲ್ಲ ನೀರೇ ಇದಲ್ಲ, ನೀರು ಪ್ರಧಾನ. ಇದು ಎಲ್ಲದಲ್ಲಿನೂ ಆ ವ್ಯವಸ್ಥೆಯನ್ನ ಸರಿಯಾಗಿ ಮಾಡಿಕೊಡುವವನು ಜಲಾಧಿಪತಿ. ಇಲ್ಲಿ ನಮ್ಗೆ ದಿಕ್ಕಿಗೆ ಹೇಳಿದಾರ, ಆ ದಿಕ್ಕಲ್ಲಿ ನಮ್ಮ ಪಶ್ಚಿಮ ದಿಕ್ಕಲ್ಲಿ ಇದ್ದು ನಮ್ಗೆ ರಕ್ಷಣೆಯನ್ನ ಮಾಡೋವನು. ಅದು ಆದ ಮೇಲೆ ನಮ್ಗೆ ಬರುವಂಥದ್ದು ಅವನಿಗೆ ಮಕರ ವಾಹನ ಒಂದು. ಸೊ ಅದಾದ ಮೇಲೆ ನೆಕ್ಸ್ಟ್ ಬರೋದು ಅದಕ್ಕೆ ಅನೇಕ ಹೇಳ್ತಾರೆ. ಒಂದೊಂದಕ್ಕೇನೋ ಅವರಿರುವಂತ ಲೋಕ, ಲೋಕದಲ್ಲಿ ಅವರಿರುವಂತ ಪಟ್ಟಣ. ಇಂದ್ರನಿಗೆ ನೋಡಿದ್ವಿ ಅಮರಾವತಿ. ಹಾಗೆ ಒಬ್ಬೊಬ್ಬರಿಗೆ ಈ ವಿಶೇಷಗಳು ಆ ದೇವತೆಗಳಿಗೆ ಇರುವಂತ ಅವ್ರು ಯಾರು ಎಲ್ಲಿ ಇರ್ತಾರೆ, ದಿಕ್ಕಲ್ಲಿ ಇರ್ತಾರೆ. ಅವರಿಗೆ ಅಂತ ಒಂದು ಲೋಕದಲ್ಲಿನೂ ಇರ್ತಾರೆ, ಎಲ್ಲ ಕಡೆನೂ ಇರ್ತಾರೆ ಅವರು. ಬೇಸಿಕಲಿ ಒಂದೊಂದು ಕಡೆ ಒಂದೊಂದೇ ಕೆಲಸ. ಅದು ಅವರ ವಾಹನ, ಅವರ ಪರಿವಾರ, ಅವರ ಮಕ್ಕಳು, ಹೆಂಡತಿ, ಇದು ಸಮೇತವಾಗಿದ್ದು ಅವರು ಎಲ್ಲರಲ್ಲಿಯೂ ದೇವರು ಆ ಒಂದು ವಿಭೂತಿ ರೂಪದಿಂದ ಇದ್ದು ನಮ್ಗೆ ರಕ್ಷಣೆಯನ್ನ ಮಾಡುತ್ತಾನೆ. ಆಮೇಲೆ ಆ ವಾಯವ್ಯ ದಿಕ್ಕು ಅಂದ್ರೆ ನಾರ್ತ್ ವೆಸ್ಟ್, ಅಲ್ಲಿ ಪ್ರವಾಹವಾಯು ಅಂತ ಅವನ ಪತ್ನಿ ಜೊತೆಯಲ್ಲಿ ಇದ್ದು ನಮ್ಗೆ ರಕ್ಷಣೆಯನ್ನು ಮಾಡ್ತಾನೆ. ಒಂದು ಏನು ಸುಲಭ ಏನು ಅಂದ್ರೆ ಈ ಅವಾಂತರ ದಿಕ್ಕು ಅಂತ ಹೇಳ್ತೀವಲ್ಲ, ವಿದಿಕ್ಕಗಳು ಅಂತ ಹೇಳ್ತೀವಲ್ಲ, ನಾರ್ತ್ ಈಸ್ಟ್, ಸೌತ್ ಈಸ್ಟ್, ನಾರ್ತ್ ವೆಸ್ಟ್, ಸೌತ್ ವೆಸ್ಟ್, ಇಲ್ಲಿ ಇರುವಂತ ಆ ದಿಗ್ದೇವತೆಗಳಿಗೆ ಒಂದು ಕಾಮನ್ ಥಿಂಗ್ ನೆನಪಿಗೆ ಸುಲಭ, ಎಲ್ಲರೂ ತ್ರಿನೇತ್ರರು. ಎಲ್ಲರಿಗೆ 3 ಕಣ್ಣಿರುವಂತ ತ್ರಿನೇತ್ರವಾಗಿರ್ತಾರೆ ಎಲ್ರು. ಸೊ ಅದು ಒಂದು ಈಸಿಯಸ್ ಆಗಿರುತ್ತೆ ನಮ್ಗೆ. ಸೊ ಆ ಮುಕ್ಕಣ್ಣನನ್ನೇ ವಿಶೇಷವಾಗಿ ಏನು ಪ್ರಾರ್ಥನೆ ಮಾಡ್ತಾ ಆ ಮುಕ್ಕಣ್ಣ ಇರುವಂತ ನರಸಿಂಹದೇವರನ್ನು ಮಾಡ್ತಾನೆ. ಸೊ ಹೀಗೆ ಆಮೇಲೆ ಉತ್ತರಕ್ಕೆ ಹೋದಾಗ, ಉತ್ತರ ಅಂದ್ರೆ ನಾರ್ತನ್ ಡಿರೆಕ್ಷನ್ಗೆ 2 ದೇವತೆಗಳನ್ನೇ ಹೇಳ್ತಾರೆ. ಕುಬೇರ, ಇದು ನಾವು ಇದಕ್ಕೆ ಹೋಗ್ತೀವಲ್ಲ ಬದ್ರಿಗೆ ಹೋದಾಗ ಇದು ಹೇಳ್ತಾರೆ. ಸೊ ಸೋಮ ಕುಬೇರ 2 ಅಲ್ಲಿ ದೇವತೆಗಳಾಗಿರ್ತಾರೆ. ಸೋಮ ಅಂತೂ ಎಲ್ಲ ನಕ್ಷತ್ರಗಳಿಗೇನು ಅಭಿಮಾನಿಯಾಗಿರುವವನು. ಸೊ ಹೀಗೆ ಅವನ ರೋಹಿಣಿ, ಅವನ ಪತ್ನಿ ನಮ್ಗೆ ಗೊತ್ತು, ಎಲ್ಲ ನಕ್ಷತ್ರಗಳು ಇದನ್ನು ವಿಶೇಷವಾಗಿ ರೋಹಿಣಿಯನ್ನ ಹೇಳ್ತಾರೆ. ಅವನು ಏನು ಅಭಯ, ಬಲಗೈಯಲ್ಲಿ ಅಭಯ, ಎಡಗೈಯಲ್ಲಿ ಆ ಪುಷ್ಪ, ಕುಮುದ, ಲಿಲಿ, ನೈಟ್ ಲಿಲಿ ಅಂತ ಆ ಪುಷ್ಪವನ್ನ ಇಟ್ಟುಕೊಂಡಿರ್ತಾನೆ ಅಂತ. ಕುಬೇರ ಅಂತ ಚಿಂತನೆ ಮಾಡಿದ್ರೆ ಆ ಕುಬೇರನ ಪತ್ನಿ ಭದ್ರಾದೇವಿ ಅಂತ. ಅವನು ಸಂಪತ್ತಿಗೆ, ಲೌಕಿಕ ಸಂಪತ್ತಿಗೆ ನಮ್ಗೆ ವಿಶೇಷವಾಗಿ ಅಭಿಮಾನಿಯಾಗಿ ಇರುವಂತವನವನು. ಅವನು ಒಂದು ಕೈಯಲ್ಲಿ ಅಭಯ, ಎಡಗೈಯಲ್ಲಿ ಆ ಒಂದು
ಕತ್ತಿಯನ್ನ ಇಟ್ಕೊಂಡಿರುವವನು ಅಂತ ಹೇಳ್ತಾರೆ. ಇದು ಎಲ್ಲ. ಆಮೇಲೆ ನಾರ್ತ್ ಈಸ್ಟ್ ನಮಗೆ ಇದು ಚೆನ್ನಾಗುತ್ತೆ, ಈಶಾನ್ಯ ಅಂತ. ಅಲ್ಲಿ ಮಹಾರುದ್ರರೇ ಅಲ್ಲಿ ನಿಂತಿರ್ತಾರೆ, ಅವರು ಉಮಾದೇವಿ ಸಹಿತವಾಗಿ ನಿಂತಿರ್ತಾರೆ. ಅವರು ಭೂತಾಧಿಪತಿ, ಎಲ್ಲ ಭೂತಗಳಿಗೇನು ಎಲ್ಲ ಗಣಗಳನ್ನು ಅವರ ಅಧಿಪತಿಯಾಗಿರುವಂಥ ಋಷಭವಾಗನ, ಅದು ಎಲ್ಲರಿಗೆ ಗೊತ್ತಿರುವಂಥ. ಈ ದಿಕ್ಕು ಎಲ್ಲವೂ 8 ದಿಕ್ಕು ಹೇಳಿದ ಮೇಲೆ ಎಲ್ಲ ದಿಕ್ಕಿನೂ ಮೇಲೆ ಇರುವಂಥದ್ದು ಟಾಪ್ ಅಂತ. ಅಲ್ಲಿ ಚತುರ್ಮುಖನೇ, ಅಲ್ಲಿ ಚತುರ್ಮುಖನೂ ಹೇಳ್ತೀವಿ, ಗರುಡನನ್ನು ಹೇಳ್ತೀವಿ, ಗರುಡ ಕಾಮ ಇತ್ಯಾದಿ ದೇವತೆಗಳನ್ನ ಹೇಳಿ ನಾವು ಗರುಡ ಈಸಿ ನಮಗೆ ಮೇಲೆ ಇದ್ದಾನೆ ಅಂತ ನಾವು ತೋರಿಸ್ತೀವಿ. ಗರುಡ ಮತ್ತು ವಿಶೇಷವಾಗಿ ಚತುರ್ಮುಖನನ್ನ ಹೇಳ್ತೀವಿ. ಚತುರ್ಮುಖ ಅಂತ ಚತುರ್ಮುಖನನ್ನೇ ಹೇಳುವಾಗ ಅವನು ಎಲ್ಲ ಸರ್ವ ಲೋಕಕ್ಕೇನು ಅವನು ಸರ್ವಲೋಕಾದ್ವಿ ಎಲ್ಲ 14 ಲೋಕಗಳಿಗೇನು ಅವನೇ ಮುಖ್ಯ ಊರ್ಧ್ವ ದಿಕ್ಕಲ್ಲಿದ್ದು ಅಭಿಮಾನಿಯಾಗಿದ್ದಾನೆ. ಅವನದು ಗೊತ್ತು ನಮ್ಗೆ, ಅವನದ್ದು ಹಂಸವಾಹನವೇ ಇದರುತ್ತೆ, ಹಂಸವಾಹನ. ಅವನಿಗೆ ವಿಶೇಷವಾಗಿ ಹೇಮ ಬಣ್ಣದಿಂದ ಇದ್ದಾನೆ ಹಂಸವಾಹನ ಅಂತ ಇದು ವಿಶೇಷ. ಅಲ್ಲಿ ಗರುಡನನ್ನು ಇಟ್ಟುಕೊಳ್ತೀವಿ, ಗರುಡನ ಮೇಲೆ ಗರುಡ ಸುಪರ್ಣಿ ಸಹಿತವಾದಂಥ ಗರುಡ, ಅವರು ಪಕ್ಷಿರಾಜ, ಇದು ನಮಗೆ ಗೊತ್ತು, ಪಕ್ಷಿರಾಜನಾಗಿ ಇರುವವನು ಅಂತ. ಇದು ವಾಯುವ್ಯ ದಿಕ್ಕಿಗೆ ಬಂದಾಗ ಪ್ರಾಣಾಧಿಪತಿ ಅಂತ, ಯಾಕಂದ್ರೆ ಗಾಳಿ ಪ್ರಾಣದ ಮುಖ್ಯ ಪ್ರಾಣ ಅಲ್ಲ, ಅವಾಂತರ ಪ್ರಾಣರು ಗಾಳಿ, ಇದನ್ನ ನಾವು ಇಟ್ಟುಕೊಳ್ತೀವಿ. ಆಮೇಲೆ ಊರ್ಧ್ವ ಆದ್ಮೇಲೆ ಅದು ಕೆಳಗೆ ಇರುವಂಥದ್ದಕ್ಕೆ ಶೇಷದೇವರು ಎಲ್ಲರಿಗೆ ಗೊತ್ತು. ಆಕರ್ಷಣ ಶಕ್ತಿ ಶೇಷನ ಹೆಡೆಯ ಮೇಲೆ ಇದ್ದೀವಿ, ಇದೆಲ್ಲ ಗೊತ್ತಲ್ಲ. ಸೊ ಕೆಳಗೆ ಇದ್ದ ಎಲ್ಲವನ್ನು ಭಾರವನ್ನು ಹೊತ್ತು, ಈ ಬ್ರಹ್ಮಾಂಡದ ಭಾರವನ್ನು ಅವನನ್ನು ಹೊತ್ತಿರುವಂಥ ವಾಯುಕೂರ್ಮ ಇದ್ದಾನೆ. ಆಮೇಲೆ ವಿಷ್ಣು ಲಕ್ಷ್ಮೀ ದೇವಿ ಇದ್ದಾಳೆ, ವಿಷ್ಣು ಕೂರ್ಮ ಎಲ್ಲ ಇದ್ದಾರೆ, ಇವನು ಇದ್ದಾನೆ. ಶೇಷ ವಾರುಣಿ ಸಹಿತವಾಗಿದ್ದು ನಮಗೆ ರಕ್ಷಣೆಯನ್ನ ಮಾಡ್ತಾನೆ ಅವನು ಅಂತ ಈ ಚಿಂತನೆ. ಮತ್ತು ಅವಾಂತರ ದಿಕ್ಕುಗಳನ್ನೇ ಹೇಳ್ತಾರೆ. ಅವಾಂತರ ದಿಕ್ಕು ಅಂದ್ರೆ ಇಟ್ಸ್ ನಾಟ್ ದಿಕ್ಕುಗಳು ಮಾತ್ರ ಅಲ್ಲ, ಸುತ್ತು ಬರುವಂತ, ಸುತ್ತು ಆವರಿಸಿ ಇರುವಂಥದ್ದು ಎಲ್ಲವೂ, ನಾಟ್ ದ 8 ಮಾತ್ರ, 8 ಟಾಪ್ ಬಾಟಮ್ ಇನ್ ಬಿಟ್ವೀನ್ ಎಲ್ಲಿ ಅವಕಾಶ ಜಾಗ ಇದು ಇತ್ತು, ಅದಕ್ಕೇನೋ ಅವಾಂತರ ಅಂತ ಕರೀತಾರೆ. ಅಲ್ಲಿ ವಿಶೇಷವಾಗಿ ಗಣಪತಿಯನ್ನ, ಆಮೇಲೆ ಮರುತುಗಣರು ಅಂತ ಹೇಳ್ತಾರೆ. 49 ಮರುತುಗಣರು, ಪ್ರವಾಹವಾಗಿ ಹೇಳಿದ್ದೀವಲ್ಲ, ಹಾಗೇನೆ ಉಳಿದವರೆಲ್ಲ ಇವರು ಎಲ್ಲರೂ ಇಲ್ಲಿಲ್ಲ ನಿಂತಿದ್ದಾರೆ. ಇಲ್ಲಿ ಮುಖ್ಯವಾಗಿ ಬರುವಂಥದ್ದು ಏನು ಅಂದ್ರೆ, ಇವರ ಎಲ್ಲನ ದಿಕ್ವಲಯದಳು ಹಂಸನಾಮಕನ, ಇವರ ಎಲ್ಲ ಸಮಗ್ರವಾಗಿ ನೋಡಿದರೆ ಎಲ್ಲರಲ್ಲಿನೂ ಹಂಸನಾಮಕನ, ಹಂಸ ಎಂಬೋ ಹೆಸರಿಂದ ವಿಶೇಷವಾಗಿ ಆ ಒಂದು ದೇಶ ಅಂದ್ರೆ ಆ ಒಂದು ಆಕಾಶದಲ್ಲಿ ಆ ಹಂಸರೂಪವನ್ನಾಗಿದ್ದು ಭಗವಂತನ ವಿಶೇಷ ವಿಭೂತಿ ಇದೆ. ಇದು ಅಖಂಡ ವಿಭೂತಿ, ಒಬ್ಬೊಬ್ಬರಲ್ಲಿನೂ ಖಂಡ ವಿಭೂತಿ ಇದೆ. ಸೊ ಇದು ಹಂಸ ಅಂತ ನಾವು ತಿಳಿದು, ಇವನು ನಮ್ಮ ಹೃದಯದಲ್ಲಿನೂ ಹಂಸ, ಅದು ಮುಂದೆ 9ನೇ ಸಂಧಿಯಲ್ಲಿ ಬರುತ್ತೆ, ಹೃದಯದಲ್ಲಿನೂ ಸಂಚಾರ ಮಾಡ್ತಾ ಇರ್ತಾನ. ಹೃದಯದಲ್ಲಿನೂ ದಿಕ್ಕಿದೆ, ಅಲ್ಲಿನೂ ಹಂಸ ರೂಪದಿಂದ ಅವನು ಸಂಚಾರ ಮಾಡ್ತಾ ಭಗವಂತ ಆ ವಿಭೂತಿ ರೂಪದಿಂದ ಇದ್ದಾನೆ. ಹಾಗೆ ಸರ್ವಕಾಲದ ಎಲ್ಲಿ ಯಾವಾಗ ಯಾವ ಪೀರಿಯಡ್ಲಿ ಇದೆ ಅಂದ್ರೆ, ಇದು ಈ ದೇಶ ಇದ್ರೂ ಎಲ್ಲ ಕಾಲದಲ್ಲಿನೂ ಎಲ್ಲ ಸರ್ವಕಾಲದಿ ಸರ್ವರೊಳು ಸುರ ಸಾರ್ವಭೌಮ, ಸುರರು ಎಲ್ಲ ದೇವತೆಗಳು ಸಾರ್ವಭೌಮ ಎಲ್ಲವೂ ಪೂರ್ಣವಾಗಿದ್ದು ಆ ವೈಭವದಿಂದ ಇರುವಂಥವನು ಭೂಸತ್ತಾಯ, ಭೂಪೂರ್ಣ ಅಂತ ಪೂರ್ಣವಾಗಿ ಅವನಿದ್ದು ತನ್ನ ಇಚ್ಛೆಯಿಂದಲೇ, ಇವನಿಗೆ ಹೇಳೋರು ಯಾರಿಲ್ಲ. ಈ ವಿಭೂತಿ ರೂಪ ಹಂಸ ಆಗಲಿ, ಈ ಒಂದು ಖಂಡವಾಗಿರುವಂತ ಈ ವಿಭೂತಿಯನ್ನು ತನ್ನ ಇಚ್ಛೆ, ಅವನ ಇನ್ನೊಬ್ಬರ ಇಚ್ಛೆ ಅಂತ ಇಲ್ಲ, ತನ್ನ ಇಚ್ಛೆ. ಅವನ ಇಚ್ಛೆ ಹೇಗಿದೆ, ಒಬ್ಬೊಬ್ಬರ ಕರ್ಮಕ್ಕೆ ಅನುಗುಣವಾಗಿ ನಾನು ಅವರನ್ನ ಪ್ರೇರಿಸಿ ಈ ವಿಭೂತಿ ರೂಪದಿಂದ ಈ ಸಾಧನೆಗಳನ್ನ ಮಾಡಿಸ್ತೀನಿ ಎಂಬುದು ಅವನ ಇಚ್ಛೆಯಾಗಿದೆ. ಅದು ಕಾಲಕ್ಕೆ, ಒಂದೊಂದು ಕಾಲಕ್ಕೆ, ಹೂ ಅರಳೋದು ಒಂದು ಕಾಲ, ಅದು ದೇವರ ಇಚ್ಛೆ ಪ್ರಕಾರವೇ ಅದಾಗತ್ತೆ. ಸೊ ಹಾಗೆ ಅವನು ಮಾಡ್ತಾನೆ ಅಂತ. ಸೊ ಮತ್ತೊಬ್ಬರಿಗೆ ಗೋಚರಿಸ, ಇವನು ಸ್ವೇಚ್ಛೆಯಲ್ಲಿ ಯಾರಿಗೆ ಮತ್ತೋರ್ವರಿಗೆ ಗೋಚರಿಸದ, ಯಾರಿಗೇನು ಕಣ್ಣಿಗೆ ಕಾಣೋದೇ ಇಲ್ಲ, ಅವ್ಯಕ್ತ ಅವನು ವ್ಯಕ್ತನೇ, ಯಾವಾಗ್ಲೂ ದೇವರು ಇದ್ದೇ ಇದ್ದಾನೆ, ಇದ್ರೂ ಕಣ್ಣಿಗೆ ಕಾಣಿಸೋದೇ ಇಲ್ಲ.
ಅದಕ್ಕೆ ಮತ್ತೊಬ್ಬರಿಗೆ ಅಂದ್ರೆ ಇಲ್ಲೇ ಇದ್ದಾನೆ, ಇಲ್ಲೇ ನಮ್ಮ ಹೃದಯದಲ್ಲೇ ಅಖಂಡ ರೂಪ, ಹೊರಗಡೆ ದಿಕ್ಕು ಎಲ್ಲಾ ಕಡೆ ಅವನು ನಿಂತು ಎಲ್ಲವೂ ನೋಡ್ತಾ ಇದ್ದಾನೆ. ನಮ್ಮ ಕಣ್ಣಿಗೆ ಅವನು ಕಾಣಿಸೋದಿಲ್ಲ ಅಂದ್ರೆ ಅವನು ಯಾರಿಗೇನೋ ಕಾಣಿಸೋದಿಲ್ಲ ಅಂತಿಲ್ಲ, ದೇವತೆಗಳೆಲ್ಲ ನೋಡ್ತಾ ಇರ್ತಾರೆ, ಮುಖ್ಯ ಪ್ರಾಣರು ನೋಡ್ತಾನೆ ಇರ್ತಾರೆ, ನಮ್ಮಂತವರಿಗೆ ಕಣ್ಣಿಗೆ ಕಾಣಿಸೋದಿಲ್ಲ ಅವನು. ಸೊ ಅವ್ಯಕ್ತ ಆತ್ಮ, ಅವನ ಆತ್ಮ ಅಂತ ಸ್ವಾಮಿ ಯಾರಿವನು ನಮ್ಮ ಒಳಗೆ ನಮ್ಮ ಬಿಂಬನಾಗಿರುವನೇ ಅಲ್ಲೋ, ಅದಕ್ಕೆ ಆತ್ಮ ಎಂಬ ಶಬ್ದವನ್ನು ಬಳಸಿದ್ದಾರೆ, ಆತ್ಮನೆಂದೆನಿಸಿ. ಸೊ ಹೀಗೆ ದೇವರು ಎಲ್ಲ ದೇಶದಲ್ಲಿನೂ ಎಲ್ಲ ಆಕಾಶ ಪೂರ್ತಿಯಾಗಿ ತುಂಬಿದ್ದಾನೆ ಅವನ ವಿಭೂತಿ ಅಂತ ದೇಶವನ್ನೇ ಹೇಳಿ ನೆಕ್ಸ್ಟ್ ಪದ್ಯದಲ್ಲಿ ಕಾಲದಲ್ಲಿನೂ ಹೇಳ್ತಾರೆ. ಸೊ ದಟ್ ಕವರ್ ಎವ್ರಿಥಿಂಗ್. ಬಲ್ಲಿ ಕೃಷ್ಣಾರ್ಪಣ ಮಸ್ತು ರೀ. ಹರೇ ಶ್ರೀನಿವಾಸ.